ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಇವತ್ತಿನ ಅದ್ಭುತ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಅದು ಒಂದು ವಿಶಾಲವಾದ ಯುದ್ಧ ಭೂಮಿ. ಯುದ್ಧದಲ್ಲಿ ಎರಡು ಕಡೆಯೂ ಕೂಡ ಸೈನಿಕರು ಅಸ್ತ್ರಶಸ್ತ್ರಗಳನ್ನ ಹಿಡಿದುಕೊಂಡು ಕೊನೆಯ ಉಸಿರಿರುವವರೆಗೂ ಹೋರಾಡುವುದಕ್ಕೆ ಸಿದ್ಧರಾಗಿದ್ದಾರೆ. ಅಷ್ಟೊತ್ತಿಗಾಗಲೇ ಆ ಯುದ್ಧ ಭೂಮಿ ರಕ್ತದ ಮಡುವಿನಿಂದ ತುಂಬಿಕೊಂಡಿದೆ. ಸೂರ್ಯ ಕಿರಣಗಳು ಆ ಯೋಧರ ಕವಚದ ಮೇಲೆ ಬೀಳುವುದರಿಂದ ಮಿಂಚು ಬರುತ್ತಿದೆ. ಈ ಭಯಂಕರವಾದ ದೃಶ್ಯಗಳೆಲ್ಲವೂ ಮಹಾಭಾರತದ ಯುದ್ಧದಲ್ಲಿನವು, ಕುರುಕ್ಷೇತ್ರ ಮಹಾ ಸಂಗ್ರಾಮದವುಗಳು. ಇದು ಧರ್ಮ ಮತ್ತು ಅಧರ್ಮದ ಮಧ್ಯೆ ನಡೆದ ಯುದ್ಧವಿದು. ಈ ಯುದ್ಧದಿಂದಲೇ ಒಂದು ಯುಗವು ಅಂತ್ಯವಾಯಿತು, ಇನ್ನೊಂದು ಹೊಸ ಯುಗವು ಪ್ರಾರಂಭವಾಯಿತು. ನಿಜವಾಗಿಯೂ ಮಹಾಭಾರತದಂತ ಮಹಾಯುದ್ಧ ನಡೆದಿದೆಯೇ, ಇಲ್ಲವೇ ಇದು ಕೇವಲ ಕತೆ ಮಾತ್ರವೇನಾ? ನಮ್ಮ ಹಿಂದೂಗಳು ಕೆಲವು ಸಾವಿರ ವರ್ಷಗಳಿಂದ ಮಹಾಭಾರತವನ್ನ ಅನುಸರಿಸುತ್ತಾ ಬರುತ್ತಿದ್ದಾರೆ. ಈ ಮಹಾಭಾರತ ಕೇವಲ ಅಣ್ಣ ತಮ್ಮಂದಿರ ಮಧ್ಯೆ ನಡೆದ ಯುದ್ಧವಲ್ಲ, ಇದು ಸತ್ಯ ಮತ್ತು ಅಸತ್ಯಗಳ ಮಧ್ಯೆ ನಡೆದ ಯುದ್ಧವಿದು. ಶ್ರೀಕೃಷ್ಣನ ಉಪದೇಶಗಳು, ಅರ್ಜುನನ ಹೋರಾಟವು, ಭೀಷ್ಮನ ಪ್ರತಿಜ್ಞೆ, ದ್ರೌಪದಿಯ ಕಷ್ಟಗಳು, ಕೌರವರ ಅಹಂಕಾರ, ಪಾಂಡವರ ಐಕ್ಯತೆಯ ಬಗ್ಗೆ ನಾವು ಕೇಳಿರುವ ಕಥೆಗಳೆಲ್ಲವೂ ಕಲ್ಪಿತ ಕಥೆಗಳಲ್ಲ. ಇವೆಲ್ಲವೂ ಕೂಡ ನಮ್ಮ ಚರಿತ್ರೆಯಲ್ಲಿ ನಿಜವಾಗಿಯೂ ನಡೆದಿದ್ದಾವೆ. ಆದರೆ ಇವುಗಳನ್ನು ನಿರೂಪಿಸುವುದಕ್ಕೆ ಯಾವುದಾದರೂ ಆಧಾರಗಳು ಇದ್ದಾವ? ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಿಜವಾಗಿಯೂ ಮಹಾಭಾರತ ಯುದ್ಧ ನಡೆದಿದೆ ಎಂದು ಆಧಾರಗಳ ಜೊತೆ ನಿರೂಪಿಸುತ್ತೇನೆ. ಅವುಗಳನ್ನ ನೀವು ನೋಡಿದ್ರೆ ಮಹಾಭಾರತ ಯುದ್ಧ ನಿಜವಾಗಿಯೂ ನಡೆದಿದೆ ಎಂದು ನೀವು ಕೂಡ ನಂಬುತ್ತೀರಾ. ಆದ್ದರಿಂದ ವಿಡಿಯೋವನ್ನ ಎಲ್ಲಿ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಅದಕ್ಕಿಂತ ಮೊದಲು ನನ್ನದೊಂದು ಸ್ಮಾಲ್ ರಿಕ್ವೆಸ್ಟ್, ನಿಮ್ಮಲ್ಲಿ ಯಾರಾದರೂ ಶ್ರೀಕೃಷ್ಣನ ಪರಮ ಭಕ್ತರಾಗಿದ್ದರೆ ಜೈ ಶ್ರೀಕೃಷ್ಣ ವಾಸುದೇವ ಎಂದು ಕಮೆಂಟ್ ಅನ್ನ ಮಾಡಿ. ನಂಬರ್ 1, ಕುರುಕ್ಷೇತ್ರಕ್ಕೆ ಸಂಬಂಧಿಸಿದ ಆಯುಧಗಳ ಅವಶೇಷಗಳು ಮತ್ತು ಯುದ್ಧ ಭೂಮಿಯ ಹೆಗ್ಗುರುತು. ಕುರುಕ್ಷೇತ್ರ ಮಹಾಯುದ್ಧವು ನಮ್ಮ ಭಾರತ ಇತಿಹಾಸದಲ್ಲಿಯೇ ಶಾಶ್ವತ ನೆನಪಿನಲ್ಲಿರುವ ಹೆಸರು. ಹರಿಯಾಣದಲ್ಲಿರುವ ಈ ಪ್ರದೇಶದಲ್ಲಿ ಮಹಾಭಾರತ ಯುದ್ಧ ನಡೆದಿದೆ ಎಂದು ನಮ್ಮ ಪುರಾಣಗಳು ಹೇಳುತ್ತವೆ. ತುಂಬಾ ಮಂದಿ ಚರಿತ್ರೆಕಾರರು ಮತ್ತು ಆರ್ಕಿಯಾಲಜಿಸ್ಟ್ಗಳು ಈ ಪ್ರದೇಶಗಳಲ್ಲಿ ತುಂಬಾ ಸಾರಿ ಸಂಶೋಧನೆಗಳನ್ನ ಮಾಡಿದ್ದಾರೆ. ಆ ಸಂಶೋಧನೆಗಳಲ್ಲಿ ಅವರಿಗೆ ಬಾಣಗಳು, ಗದೆಗಳು, ಧನಸ್ಸಿನ ಜೊತೆ ಕಲ್ಲಿನಿಂದ ಮಾಡಿರುವ ಆಯುಧಗಳ ಅವಶೇಷಗಳು ಕೂಡ ಸಿಕ್ಕಿದ್ದಾವೆ. ಇವುಗಳ ಮೇಲೆ ಮಾಡಿದ ಆಧುನಿಕ ಸಂಶೋಧನೆಯಿಂದ ಇವು ಸುಮಾರು 5,000 ವರ್ಷಗಳ ಹಿಂದಿನವು ಎಂದು ಗೊತ್ತಾಯಿತು. ಈ ಆಯುಧಗಳನ್ನು ಯಾವ ಟೆಕ್ನಾಲಜಿಯಿಂದ ತಯಾರು ಮಾಡಿದ್ದಾರೋ ಅವುಗಳು ಆಗಿನ ಸಮಯದಲ್ಲಿ ಆಧುನಿಕ ತಂತ್ರಜ್ಞಾನದಿಂದ ತಯಾರು ಮಾಡಿರುವವುಗಳು ಎಂದು ಸೈಂಟಿಸ್ಟ್ಗಳು ಹೇಳುತ್ತಿದ್ದಾರೆ. ಸ್ವಲ್ಪ ಮಂದಿ ಮೆಟಲಾಜಿ ಸೈಂಟಿಸ್ಟ್ಗಳು ಈ ಅಸ್ತ್ರಗಳನ್ನು ಯಾವ ಲೋಹದಿಂದ ತಯಾರು ಮಾಡಿದ್ದಾರೋ ಅವುಗಳ ಲಕ್ಷಣಗಳು ಸಾಧಾರಣ ಲೋಹಗಳಿಗಿಂತ ತುಂಬಾ ಭಿನ್ನವಾಗಿದ್ದಾವೆ ಎಂದು ಹೇಳುತ್ತಾರೆ. ಇವುಗಳನ್ನ ನೋಡಿದ್ರೆ ಯುದ್ಧ ಎಷ್ಟು ಭೀಕರವಾಗಿತ್ತು ಎಂದು ಅರ್ಥವಾಗುತ್ತದೆ. ಅಷ್ಟೇ ಅಲ್ಲದೆ ಅಲ್ಲಿ ಕುದುರೆಗಳು ಮತ್ತು ರಥಗಳ ಅವಶೇಷಗಳು ಕೂಡ ಸಿಕ್ಕಿದ್ದಾವೆ. ಇವುಗಳೆಲ್ಲವೂ ಕೂಡ ಅಲ್ಲಿ ನಿಜವಾಗಿ ಯುದ್ಧ ನಡೆದಿದೆ ಎಂದು ನಿರೂಪಿಸುತ್ತಿದ್ದಾವೆ. ಇವೆಲ್ಲವೂ ಮಹಾಭಾರತದ ಯುದ್ಧಕ್ಕೆ ಸಂಬಂಧಪಟ್ಟಿರುವಂತವುಗಳು ಎಂದು ಅನೇಕ ಮಂದಿ ಅನುಮಾನ ವ್ಯಕ್ತಪಡಿಸುತ್ತಿದ್ದಾರೆ. ಸಮುದ್ರದಲ್ಲಿ ಸಿಕ್ಕಿರುವ ದ್ವಾರಕ ನಗರದ ಅವಶೇಷಗಳು. ಗುಜರಾತ್ ನಲ್ಲಿ ಸಮುದ್ರ ದಡದ ದೂರದಲ್ಲಿ ಯಾದವ ವಂಶದ ಜನರಿಗೆ ಇವತ್ತಿಗೂ ಕೂಡ ಕಥೆಗಳು ಕೇಳಿಸುತ್ತಿದ್ದಾವೆ. ದ್ವಾರಕ ನಗರ ಇದು ಶ್ರೀಕೃಷ್ಣನ ಅಂದವಾದ ನಗರ. ಇದರ ಬಗ್ಗೆ ಮಹಾಭಾರತದಲ್ಲಿ ಕೂಡ ಅದ್ಭುತವಾಗಿ ವರ್ಣಿಸಲಾಗಿದೆ. ಇದನ್ನು ವಿಶ್ವಕರ್ಮ ಭಗವಾನರು ನಿರ್ಮಿಸಿದರು. ಆದರೆ ಗಾಂಧಾರಿ ನೀಡಿದ ಶಾಪದಿಂದ ಈ ಅದ್ಭುತವಾದ ನಗರ ಸಮುದ್ರದಲ್ಲಿ ಮುಳುಗಿ ಹೋಯಿತೆಂದು ಪುರಾಣಗಳಲ್ಲಿ ಹೇಳಲಾಗುತ್ತಿದೆ. ಆಧುನಿಕ ಕಾಲದಲ್ಲಿ ಸಮುದ್ರದ ಆರ್ಕಿಯಾಲಜಿಸ್ಟ್ಗಳು ಸಮುದ್ರದ ಆಳವಾದ ಪ್ರದೇಶಕ್ಕೆ ಹೋಗಿ ಸಂಶೋಧನೆಯನ್ನ ಮಾಡಿದರು. ಅಲ್ಲಿ ಸಿಕ್ಕಿರುವ ಕಲ್ಲುಗಳು, ಮಂದಿರದ ಅವಶೇಷಗಳು ದ್ವಾರಕ ನಗರ ನಿಜವಾಗಿಯೂ ಇತ್ತೆಂದು ನಿರೂಪಿಸುತ್ತಿದ್ದಾವೆ. ಸಮುದ್ರದ ಒಳಗೆ ನಡೆದ ಸಂಶೋಧನೆಯಲ್ಲಿ ಸಿಕ್ಕಿರುವ ಕಲ್ಲಿನ ಮೇಲೆ ರಿಸರ್ಚ್ ಮಾಡಿದಾಗ ಇವೆಲ್ಲವೂ ಕೂಡ 3,000 ವರ್ಷಗಳಿಂದ 5,000 ವರ್ಷದ ಕಾಲಕ್ಕೆ ಸಂಬಂಧಪಟ್ಟವುಗಳು ಎಂದು ಹೇಳುತ್ತಿದ್ದಾರೆ. ನೀರಿನಲ್ಲಿ ಸಿಕ್ಕಿರುವ ಅವಶೇಷಗಳಲ್ಲಿ ಒಂದು ಅದ್ಭುತವಾದ ದ್ವಾರಕವು ಕೂಡ ಇದೆ. ಅದು ದ್ವಾರಕ ನಗರದ ಪ್ರವೇಶ ದ್ವಾರವೆಂದು ಎಷ್ಟೋ ಮಂದಿ ಅನುಮಾನವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಇಲ್ಲಿ ಸಿಕ್ಕಿರುವ ಅನೇಕ ಅವಶೇಷಗಳು ಮಹಾಭಾರತದಲ್ಲಿ ಹೇಳಿರುವ ರೀತಿಯಲ್ಲಿಯೇ ಇದ್ದಾವೆ. ಆದ್ದರಿಂದಲೇ ತುಂಬಾ ಮಂದಿ ಇದು ದ್ವಾರಕ ನಗರವೇ ಎಂದು ಹೇಳುತ್ತಿದ್ದಾರೆ. ಹಸ್ತಿನಾಪುರದ ಪ್ರಾಚೀನ ಅವಶೇಷಗಳು. ಮೇರಾ ಜಿಲ್ಲೆಯಲ್ಲಿನ ಹಸ್ತಿನಾಪುರದಲ್ಲಿ ಕೌರವರ ಮತ್ತು ಪಾಂಡವರ ರಾಜ್ಯಗಳು ಇದ್ದವು ಎಂದು ನಮ್ಮ ಪುರಾಣಗಳಲ್ಲಿ ಕ್ಲಿಯರ್ ಆಗಿ ಹೇಳಲಾಗಿದೆ. ಈ ದಿನಕ್ಕೆ ಮಹಾಭಾರತಕ್ಕೆ ಸಂಬಂಧಪಟ್ಟ ಹಸ್ತಿನಾಪುರದ ಕೋಟೆಯ ಅವಶೇಷಗಳು, ಪ್ರಾಚೀನ ಕಲೆಯ ಅವಶೇಷಗಳು, ತುಂಬಾ ಪುರಾತನವಾದ ಮಣ್ಣಿನ ಅವಶೇಷಗಳು ಕೂಡ ಸಿಕ್ಕಿದ್ದಾವೆ. ಚರಿತ್ರೆಕಾರರ ಪ್ರಕಾರ ಹಸ್ತಿನಾಪುರದಲ್ಲಿ ಸಿಕ್ಕಿರುವ ಈ ಅವಶೇಷಗಳು ಮಹಾಭಾರತದಲ್ಲಿ ಹೇಳಿರುವ ರೀತಿಯಲ್ಲಿ ಇದ್ದಾವೆ. ಇಲ್ಲಿ ಸಿಕ್ಕಿರುವ ವಸ್ತುಗಳ ಮೇಲೆ ರಿಸರ್ಚ್ ಮಾಡಿದಾಗ ಇವು ಸುಮಾರು 4,000 ವರ್ಷದ ಕಾಲದವು ಎಂದು ಗೊತ್ತಾಯಿತು.
ನಮ್ಮ ಭೂಮಿಯ ಮೇಲೆ ಕೌರವರು ಮತ್ತು ಪಾಂಡವರು ಆ ಸಮಯದಲ್ಲಿಯೇ ವಾಸ ಮಾಡಿದ್ದರು. ಹಾಗೆಯೇ ಮಹಾಭಾರತದಲ್ಲಿ ಹೇಳಲಾಗಿರುವ ಅನೇಕ ನಗರಗಳು ಇಂದಿಗೂ ಕೂಡ ಭಾರತದಲ್ಲಿ ಇದ್ದಾವೆ. ಹಸ್ತಿನಾಪುರ, ಇಂದ್ರಪ್ರಸ್ಥ, ಡೆಲ್ಲಿ, ಮಧುರದಂತಹ ನಗರಗಳ ಬಗ್ಗೆ ಮಹಾಭಾರತದಲ್ಲಿ ವರ್ಣಿಸಲಾಗಿದೆ. ಈ ಪ್ರದೇಶಗಳು ಇಂದಿಗೂ ಕೂಡ ಪುರಾಣದಲ್ಲಿ ಹೇಳಿರುವ ಹಾಗೆ ಅನೇಕ ಕಥೆಗಳೊಂದಿಗೆ ಮುಡುಪಾಗಿದ್ದಾವೆ. ಮಹಾಭಾರತಕ್ಕೆ ಸಂಬಂಧಪಟ್ಟ ಬ್ರಹ್ಮ ಸರೋವರ, ಜ್ಯೋತಿಸರ್, ಭೀಷ್ಮ ಕುಂಡಲ್ ತರ ಪ್ರದೇಶಗಳು ನಿಜವಾಗಿಯೂ ಮಹಾಭಾರತ ಯುದ್ಧ ನಡೆದಿದೆ ಎಂದು ಹೇಳುವುದಕ್ಕೆ ಈ ರೀತಿಯ ಅನೇಕ ಅವಶೇಷಗಳು ಸಿಗುತ್ತಿದ್ದಾವೆ. ವಿಶೇಷವಾದ ತಾಮ್ರಪತ್ರ ಗ್ರಂಥಗಳು ಮತ್ತು ಆಯುಧಗಳು ತಮಿಳುನಾಡಿನಲ್ಲಿ ಸಿಕ್ಕಿರುವ ವಿಚಿತ್ರವಾದ ತಾಮ್ರ ಗ್ರಂಥಗಳ ಮೇಲೆ ಮತ್ತು ಕಲ್ಲುಗಳ ಮೇಲೆ ಮಹಾಭಾರತ ಯುದ್ಧದಲ್ಲಿ ನಡೆದಿರುವ ಘಟನೆಗಳ ಬಗ್ಗೆ ಇಲ್ಲಿ ವಿವರವಾಗಿ ಬರೆಯಲಾಗಿದೆ. ಈ ಶಿಲಾಲೇಖನಗಳು ಮತ್ತು ತಾಮ್ರ ಗ್ರಂಥಗಳು ಮಹಾಭಾರತದ ಯೋಧರು ಯಾವ ಯಾವ ಯುದ್ಧಗಳಲ್ಲಿ ಪಾಲ್ಗೊಂಡಿದ್ದರು ಎಂದು ನಿರೂಪಿಸುತ್ತಿದ್ದಾವೆ. ಕೆಲವು ಪ್ರಾಚೀನ ತಾಮ್ರ ಗ್ರಂಥಗಳಲ್ಲಿ ಅರ್ಜುನನು ಮತ್ತು ಭೀಮನ ಯುದ್ಧದ ಬಗ್ಗೆ ಶ್ರೇಷ್ಠವಾಗಿ ವರ್ಣಿಸಲಾಗಿದೆ. ಇವುಗಳು ಅವರ ಅಸ್ತ್ರ ನೈಪುಣ್ಯತೆಯನ್ನ ಬಿಂಬಿಸುತ್ತಿದ್ದಾವೆ. ಇವುಗಳ ಜೊತೆ ರಾಜಸ್ಥಾನ ಮತ್ತು ಗುಜರಾತ್ ನಲ್ಲಿ ಕೆಲವು ಪ್ರಾಚೀನ ದೇವಸ್ಥಾನಗಳಲ್ಲಿ ಸಿಕ್ಕಿರುವ ಕೆಲವು ಆಯುಧಗಳ ಮೇಲೆ ವಿಚಿತ್ರವಾದ ಗುರುತುಗಳು ಇದ್ದಾವೆ. ಆಶ್ಚರ್ಯಕರವಾದ ವಿಷಯವೇನು ಅಂದ್ರೆ ಇವು ಕೂಡ ಸುಮಾರು 5,000 ವರ್ಷದ ಕಾಲದವು ಎಂದು ಗೊತ್ತಾಯಿತು. ಇವುಗಳನ್ನು ನೋಡಿದ್ರೆ ಆ ಕಾಲದಲ್ಲಿ ತುಂಬಾ ಅದ್ಭುತವಾದ ಆಯುಧಗಳನ್ನು ಬಳಸುತ್ತಿದ್ದರು ಎಂದು ನಮಗೆ ಗೊತ್ತಾಗುತ್ತದೆ. ನಂಬರ್ 5, ಉತ್ತರ ಭಾರತದಲ್ಲಿರುವ ಸರಸ್ವತಿ ನದಿ. ಮಹಾಭಾರತದಲ್ಲಿ ಸರಸ್ವತಿಯ ನದಿಯ ಬಗ್ಗೆ ಕೂಡ ಹೇಳಲಾಗಿದೆ. ಇದನ್ನು ಆ ಕಾಲದಲ್ಲಿ ಅತ್ಯಂತ ಪವಿತ್ರ ನದಿ ಎಂದು ಭಾವಿಸಲಾಗಿತ್ತು. ಆದ್ರೆ ಈಗ ಅದು ಪೂರ್ತಿಯಾಗಿ ಬತ್ತಿ ಹೋಗಿದೆ. ಸೈಂಟಿಸ್ಟ್ಗಳು ಮತ್ತು ಜಿಯಾಲಜಿಸ್ಟ್ಗಳು ಮಾಡಿರುವ ಸಂಶೋಧನೆಯಲ್ಲಿ ಸರಸ್ವತಿ ನದಿ ಇದಕ್ಕೂ ಮೊದಲು ಇತ್ತೆಂದು, ಸಿಂಧು ನಾಗರಿಕತೆಯ ಪ್ರದೇಶದಲ್ಲಿ ಇದು ಪ್ರವೇಶಿಸುತ್ತಿತ್ತು ಎಂದು ಹೇಳುತ್ತಾರೆ. ಇದು ಮಹಾಭಾರತ ಕಾಲದಲ್ಲಿನ ಒಂದು ಅದ್ಭುತವಾದ ಭೌಗೋಳಿಕ ಆಧಾರ. ನಂಬರ್ 6, ಖಗೋಳಿಕ ಮತ್ತು ಜ್ಯೋತಿಷ್ಯ ಆಧಾರಗಳು. ಮಹಾಭಾರತದಲ್ಲಿ ಅನೇಕ ಖಗೋಳ ಶಾಸ್ತ್ರದ ಬಗ್ಗೆ ಕ್ಲಿಯರ್ ಆಗಿ ಹೇಳಲಾಗಿದೆ. ಸೂರ್ಯನ ಗ್ರಹಣ, ಚಂದ್ರನ ಗ್ರಹಣದ ಬಗ್ಗೆ ಮತ್ತು ನಕ್ಷತ್ರಗಳ ಸ್ಥಿತಿಯ ಬಗ್ಗೆ ಮೊದಲೇ ವಿವರಿಸಲಾಗಿದೆ. ಆಧುನಿಕ ಖಗೋಳ ಶಾಸ್ತ್ರಜ್ಞರು ಈ ಘಟನೆಯ ಬಗ್ಗೆ ರಿಸರ್ಚ್ ಮಾಡಿದರು. ಮಹಾಭಾರತದಲ್ಲಿ ಹೇಳಲಾಗಿರುವ ಈ ಗ್ರಹಗಳು, ಖಗೋಳ ಸಂಘಟನೆಗಳು ಎಲ್ಲವೂ ಕೂಡ 3000 BCಯಲ್ಲಿ ನಡೆದಿದ್ದಾವೆ ಎಂದು ಹೇಳಲಾಗಿದೆ. ಮಹಾಭಾರತದಲ್ಲಿ ಹೇಳಲಾಗಿರುವ ಗ್ರಹಗಳ ಸ್ಥಿತಿಗಳು ಆ ಸಮಯದಲ್ಲಿ ಅಷ್ಟೇ ಇದ್ದವು ಎಂದು ಖಗೋಳ ಶಾಸ್ತ್ರಜ್ಞರು ಕಂಪ್ಯೂಟರ್ ಬೇಸ್ಡ್ ಆಸ್ಟ್ರೋನಾಮಿಕಲ್ ಸಾಫ್ಟ್ವೇರ್ ಮೂಲಕ ನಿರೂಪಿಸಿದರು. ಇದರ ಅರ್ಥ ಮಹಾಭಾರತ ಕಥೆಯು ಒಂದು ಕಲ್ಪಿತ ಕಥೆಯಲ್ಲ ಎಂದು ನಿರೂಪಿಸಲಾಯಿತು. ನಂಬರ್ 7, ಮಹಾಭಾರತದಲ್ಲಿ ಹೇಳಲಾಗಿರುವ ಲಾಕ್ಷ ಗುಹೆಯ ಅವಶೇಷಗಳು. ಮಹಾಭಾರತ ಯುದ್ಧ ಪ್ರಾರಂಭವಾಗುವ ಮುನ್ನ ದುರ್ಯೋಧನನು ಪಾಂಡವರ ಮೇಲೆ ಎಷ್ಟೋ ಪಿತೂರಿಗಳನ್ನ ಮಾಡಿದನು. ಹಾಗೆಯೇ ಒಂದು ಸಾರಿ ಪಾಂಡವರನ್ನ ಕೊಲ್ಲುವುದಕ್ಕೆ ಪ್ರಯತ್ನ ಮಾಡಿದನು. ಅದಕ್ಕಾಗಿ ದುರ್ಯೋಧನನು ಒಂದು ಮೇಣದ ಮನೆಯನ್ನ ನಿರ್ಮಿಸಿದನು. ಅದರ ಹೆಸರು ಲಕ್ಷ ಗೃಹ. ಇದು ಬೆಂಕಿ ತಗುಲಿದ ತಕ್ಷಣ ಪೂರ್ತಿಯಾಗಿ ಭಸ್ಮವಾಗುತ್ತದೆ. ಆದರೆ ಯಾವುದೋ ಒಂದು ರೀತಿಯಲ್ಲಿ ಪಾಂಡವರು ಸುರಂಗ ಮಾರ್ಗವನ್ನ ಮಾಡಿಕೊಂಡು ಅಲ್ಲಿಂದ ತಪ್ಪಿಸಿಕೊಂಡು ಗಂಗಾ ನದಿಯ ಮೂಲಕ ಹೊರಗಡೆ ಬಂದರು. ಪುರಾಣಗಳ ಪ್ರಕಾರ ಈ ಘಟನೆ ಉತ್ತರ ಪ್ರದೇಶದಲ್ಲಿನ ಬಾಗ್ಪಾಟ್ ಜಿಲ್ಲೆಯಲ್ಲಿನ ಬಾನವಾನಿ ಎಂಬ ಊರಿನಲ್ಲಿ ನಡೆದಿದೆ. ಆರ್ಕಲಾಜಿಸ್ಟ್ಗಳು ಇಲ್ಲಿ ಮಾಡಿದ ಸಂಶೋಧನೆಯಲ್ಲಿ ಈ ಘಟನೆ ಇಲ್ಲಿ ನಿಜವಾಗಿಯೂ ನಡೆದಿದೆ ಎಂದು ಹೇಳುವುದಕ್ಕೆ ಅನೇಕ ಅವಶೇಷಗಳು ಸಿಕ್ಕಿದ್ದಾವೆ ಎಂದು ಹೇಳುತ್ತಾರೆ. ನಂಬರ್ 8, ಪಾಂಡವರು ವನವಾಸ ಮಾಡಿದ ಪ್ರದೇಶಗಳು. ಮಹಾಭಾರತದ ಪ್ರಕಾರ ಪಾಂಡವರ 14 ವರ್ಷದ ವನವಾಸದಲ್ಲಿ ತುಂಬಾ ಪ್ರದೇಶಗಳಲ್ಲಿ ಸುತ್ತಾಡಿದರು. ಅವುಗಳಲ್ಲಿ ಮಧ್ಯಪ್ರದೇಶದ ಚಿತ್ರಕೂಟ ಪ್ರದೇಶ, ಹಿಮಾಲಯ ಪರ್ವತಗಳು ಕೂಡ ಇದ್ದಾವೆ. ಈ ಪ್ರದೇಶಗಳಲ್ಲಿ ಇಂದಿಗೂ ಕೂಡ ಪಾಂಡವರಿಗೆ ಸಂಬಂಧಪಟ್ಟ ಅನೇಕ ದೇವಸ್ಥಾನಗಳಿದ್ದಾವೆ. ಹಿಮಾಲಯದಲ್ಲಿನ ಬದ್ರಿನಾಥ ದೇವಾಲಯದ ಬಳಿ ಇರುವ ವ್ಯಾಸ ಗುಹೆ, ಭೀಮ್ ಬ್ರೀಜಿಯ ತರಹದ ಸ್ಥಳಗಳಿದ್ದಾವೆ. ಎಲ್ಲವೂ ಕೂಡ ಪಾಂಡವರು ಸಂಚಾರ ಮಾಡಿರುವ ಪ್ರದೇಶಗಳು ಎಂದು ಹೇಳುತ್ತಾರೆ. ಇಂದಿಗೂ ಕೂಡ ಈ ಸ್ಥಳಗಳಲ್ಲಿ ಮಹಾಭಾರತಕ್ಕೆ ಸಂಬಂಧಪಟ್ಟ ಅನೇಕ ಕಥೆಗಳು ಪ್ರಚಾರದಲ್ಲಿದ್ದಾವೆ. ನಂಬರ್ 9, ವೇದ ವ್ಯಾಸರ ಗುಹೆ. ಬದ್ರಿನಾಥ ದೇವಸ್ಥಾನದ ಬಳಿ ಒಂದು ಗುಹೆ ಇದೆ. ಅದರ ಹೆಸರು ವ್ಯಾಸ ಗುಹೆ. ಮಹಾಭಾರತ ಸಮಯದಲ್ಲಿ ವೇದ ವ್ಯಾಸರು ಇಲ್ಲಿಯೇ ವಾಸ ಮಾಡುತ್ತಿದ್ದರು ಎಂದು ಹೇಳಲಾಗಿದೆ. ಉತ್ತರಾಖಂಡದಲ್ಲಿರುವ ಈ ವ್ಯಾಸ ಗುಹೆ ಇವತ್ತಿಗೂ ಕೂಡ ಹಾಗೆಯೇ ಇದೆ. ಈಗಲೂ ಕೂಡ ತುಂಬಾ ಮಂದಿ ಭಕ್ತರು ಇಲ್ಲಿಗೆ ಬಂದು ಪೂಜೆಗಳನ್ನು ಮಾಡುತ್ತಿದ್ದಾರೆ. ವೇದ ವ್ಯಾಸರು ಈ ಗುಹೆಯಲ್ಲಿ ಕುಳಿತುಕೊಂಡು ವಿನಾಯಕನಿಗೆ ಮಹಾಭಾರತ ಕಥೆಯನ್ನ ಹೇಳಿದ್ದರು. ಅದನ್ನು ಕೇಳಿದ ವಿನಾಯಕನು ಮಹಾಭಾರತ ಕಥೆಯನ್ನ ಬರೆದರು. ಆದ್ರೆ ಮಹಾಭಾರತ ಕಥೆಯನ್ನು ಬರೆಯುವ ಸಮಯದಲ್ಲಿ ಅಂದುಕೊಳ್ಳದೆ ವಿನಾಯಕನು ಬರೆಯುತ್ತಿರುವ ಪೆನ್ನು ಮುರಿದು ಹೋಗುತ್ತದೆ. ಆ ನಂತರ ವಿನಾಯಕನು ತನ್ನ ದಂತವನ್ನು ಮುರಿದು ಪೆನ್ನಿನ ರೂಪದಲ್ಲಿ ಮಹಾಭಾರತ ಕಥೆಯನ್ನ ಪೂರ್ತಿ ಮಾಡಿದರು. ಆದ್ದರಿಂದಲೇ ವಿನಾಯಕನನ್ನ ಏಕದಂತನು ಎಂದು ಕೂಡ ಕರೆಯುತ್ತಾರೆ.
ನಂಬರ್ 10 ಅಶ್ವತ್ಥಾಮನ ಅಸ್ತಿತ್ವ. ಮಹಾಭಾರತ ಗ್ರಂಥಗಳ ಪ್ರಕಾರ ಅಶ್ವತ್ಥಾಮನು ಒಬ್ಬ ಚಿರಂಜೀವಿ. ತುಂಬಾ ಮಂದಿ ಹೇಳುತ್ತಿರುವಂತೆ ಅಶ್ವತ್ಥಾಮನು ಇಂದಿಗೂ ಕೂಡ ಬದುಕಿದ್ದಾನೆ. ನಾವು ಅವನನ್ನ ನೋಡಿದ್ದೇವೆಂದು ಹೇಳುತ್ತಿದ್ದಾರೆ. ಮಧ್ಯಪ್ರದೇಶದ ಅಡವಿಯಲ್ಲಿ ಅಲ್ಲಿನ ಕೆಲವು ದೇವಸ್ಥಾನಗಳಲ್ಲಿ ಅಲ್ಲಿನ ಜನರು ಒಬ್ಬ ವಿಚಿತ್ರವಾದ ಮನುಷ್ಯನನ್ನು ನೋಡಿದೆವೆಂದು, ಆತನ ಶರೀರದ ಮೇಲೆ ಸ್ವಲ್ಪ ಗಾಯಗಳು ಇದ್ದಾವೆ, ಅವುಗಳು ಎಂದಿಗೂ ಕೂಡ ಗುಣವಾಗುವುದಿಲ್ಲ ಎಂದು ಹೇಳುತ್ತಿದ್ದಾರೆ. ನಮ್ಮ ಪುರಾಣದಲ್ಲಿಯೂ ಕೂಡ ಅಶ್ವತ್ಥಾಮನನ್ನ ಈ ರೀತಿಯಾಗಿ ವರ್ಣಿಸಲಾಗಿದೆ. ಆದ್ದರಿಂದಲೇ ತುಂಬಾ ಮಂದಿ ಈತನೇ ಅಶ್ವತ್ಥಾಮನು ಎಂದು ಹೇಳಲಾಗುತ್ತಿದೆ. ಆದ್ದರಿಂದಲೇ ಮಹಾಭಾರತವು ನಿಜವಾಗಿಯೂ ನಡೆದಿದೆ ಎಂದು ಎಲ್ಲರೂ ನಂಬುತ್ತಾರೆ. ಸ್ನೇಹಿತರೆ, ಇದರ ಜೊತೆ ಭಗವದ್ಗೀತೆಯು ಕೂಡ ಮಹಾಭಾರತವು ನಿಜವಾಗಿಯೂ ನಡೆದಿದೆ ಎಂದು ನಿರೂಪಿಸುತ್ತಿದೆ. ಮಹಾಭಾರತದಲ್ಲಿ ಭಗವದ್ಗೀತೆಯಲ್ಲಿ ಹೇಳಿರುವ ಸೂಚನೆಗಳನ್ನ ಇವತ್ತಿಗೂ ಕೂಡ ತುಂಬಾ ಮಂದಿ ಪಾಲಿಸುತ್ತಿದ್ದಾರೆ. ಜೀವನದಲ್ಲಿ ಬಂದಿರುವ ಕಷ್ಟಗಳನ್ನ ಎದುರಿಸುವುದಕ್ಕೆ ಈ ಸೂಚನೆಗಳನ್ನ ಪಾಲಿಸುತ್ತಿದ್ದಾರೆ. ಭಗವದ್ಗೀತೆಯಲ್ಲಿ ವರ್ಣಿಸಿರುವ ಯುದ್ಧದ ಪರಿಸ್ಥಿತಿ, ಅರ್ಜುನನ ಮಾನಸಿಕ ಸ್ಥಿತಿ ಇದು ಕೇವಲ ಕಲ್ಪಿತ ಕಥೆಯಲ್ಲ ಎಂದು ನಿರೂಪಿಸುತ್ತಿದ್ದಾವೆ. ಆಶ್ಚರ್ಯಕರವಾದ ವಿಷಯವೇನು ಅಂದ್ರೆ, ಮಹಾಭಾರತದ ಕಥೆಗಳು ನಮ್ಮ ದೇಶ ಪುರಾಣಗಳಲ್ಲಿ ಮಾತ್ರವಲ್ಲ, ಅನೇಕ ದೇಶಗಳ ಪುರಾಣಗಳಲ್ಲಿಯೂ ಕೂಡ ಮಹಾಭಾರತ ಚರಿತ್ರೆಯ ಬಗ್ಗೆ ವರ್ಣಿಸಲಾಗಿದೆ. ಸ್ನೇಹಿತರೆ, ನಿಜವಾಗಿಯೂ ನೀವು ಮಹಾಭಾರತ ಯುದ್ಧ ನಡೆದಿದೆ ಎಂದು ನಂಬುತ್ತೀರೋ ಇಲ್ಲವೋ? ನಿಮ್ಮ ಅಭಿಪ್ರಾಯ ಏನೆಂದು ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರೆಯಬೇಡಿ. ಜೈ ಶ್ರೀ ಕೃಷ್ಣ.